ನಮಸ್ಕಾರ ಎಲ್ಲರಿಗೂ. ಇಂದಿನ ತರಗತಿಯಲ್ಲಿ ನಾವು ಪರಿಸರ ದಿನಾಚರಣೆ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋಣ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪರಿಸರ ಅಂದರೆ ಏನು? ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಅಂತ ಕರಿತೀವಿ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನೇನು ನಾವು ಕಾಣ್ತೀವಿ, ಮನೆಗಳಾಗಿರ್ಬೋದು, ಶಾಲೆ, ಕಾಡು, ಥಿಂಗ್ಸ್ಗಳಾಗಿರ್ಬೋದು, ಎಲ್ಲ ವಸ್ತುಗಳನ್ನು ನಾವು ಪರಿಸರದಲ್ಲಿ ಬರುತ್ತೆ. ಹಾಗಾಗಿ ಈ ನಮ್ಮ ಸುತ್ತಮುತ್ತಲು ನಮ್ಮ ಕಣ್ಣಿಗೆ ಏನೇನು ಕಾಣಿಸುತ್ತೋ ಅದೆಲ್ಲವನ್ನು ನಾವು ಪರಿಸರ ಅಂತೀವಿ. ಮನುಷ್ಯನಿಗೆ ಬದುಕೋದಕ್ಕೆ ಅಗತ್ಯವಾಗಿ ಏನೇನು ಬೇಕಾಗಿದೆ? ಅವನಿಗೆ ಆಹಾರ ಬೇಕು, ನೀರು ಮತ್ತು ಗಾಳಿ ಬೇಕು. ಈ ಮೂರು ಅತ್ಯಗತ್ಯವಾಗಿ ಬೇಕೇ ಬೇಕು. ಒಂದಿಲ್ಲ ಅಂದರೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಮನುಷ್ಯ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಅರಣ್ಯವನ್ನು ನಾಶ ಮಾಡೋದನ್ನು ಕಲ್ತುಬಿಟ್ಟಿದ್ದಾನೆ. ಯಾಕೆ? ಅದು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ತುಂಬ ಜಾಸ್ತಿ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಜನ ಜಾಸ್ತಿ ಆದಂತೆಲ್ಲ ಅವ್ರಿಗೆ ಬೇಕಾಗಿರುವಂತಹ ಅಗತ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಗತ್ಯತೆಗಳು ಅಂದರೆ ಅವ್ರಿಗೆ ಬೇಕಾಗಿರುವಂಥ ಬಟ್ಟೆಗಳಾಗಿರ್ಬೋದು, ಬಾಚಣಿಕೆ, ಶೂ ಆಗಿರ್ಬೋದು, ಈ ಥರದ ಎಲ್ಲ ವಸ್ತುಗಳನ್ನು ನಾವು ಕೆಲವೊಂದು ವಸ್ತುಗಳನ್ನು ಈಗ ವಿದ್ಯಾರ್ಥಿಗಳು ತೆಗೆದುಕೊಂಡ್ರೆ ಪಠ್ಯಪುಸ್ತಕಗಳನ್ನು ನಾವು ಮರದಿಂದ ಅವುಗಳನ್ನು ಕಟ್ ಮಾಡಿ ಅದರಿಂದ ಪೇಪರನ್ನು ತಯಾರು ಮಾಡ್ತಾರೆ. ನೀವು ರೇಷ್ಮೆ ನೋಡಿರ್ಬೋದು, ರೇಷ್ಮೆ ಬೆಳವಣಿಗೆಯಿಂದ ನಾವು ಸೀರೆಯನ್ನು ಮಾಡ್ತಾರೆ. ಈ ರೀತಿ ನಮ್ಮ ಮನುಷ್ಯನಿಗೆ ಏನೇನು ಅಗತ್ಯತೆ ಇದೆಯೋ, ನಾವು ಇವನ್ ಬೆಳಗ್ಗೆ ಕಾಫಿ ಕುಡಿಯೋದ್ರಿಂದ ಹಿಡಿದು ಸಂಜೆ ಮಲಗುವಂಥ ಮಂಚದವರೆಗೂ ಕೂಡ ಎಲ್ಲಗಳನ್ನು ನಾವು ಅರಣ್ಯದಿಂದನೇ ಪಡೆದಿರ್ತಕ್ಕಂಥದ್ದು. ಕಾಫಿ ಕುಡಿಯುವಂಥದ್ದು ಕಾಫಿ ಆಗಿರ್ಬೋದು, ಮರದಿಂದ ಬಂದಿರುತ್ತೆ. ಕಾಫಿ ಕುಡಿಯೋ ಕಪ್ಪಾಗಿರ್ಬೋದು, ಅಲ್ಲಿಂದ ನಾವು ತಯಾರು ಮಾಡ್ತೀವಿ. ಹಾಗೆಯೇ ಆ ಮಂಚಗಳಾಗಿರ್ಬೋದು, ಕುರ್ಚಿ, ಚೇರು, ಟೇಬಲ್ ಎಲ್ಲವುಗಳನ್ನು ನಾವು ಮರಗಳನ್ನು ಕಡಿದು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಅರಣ್ಯ ನಾಶ ಆಗ್ತಾ ಇದೆ, ಅರಣ್ಯ ಸಂಪತ್ತು ನಾಶವಾಗ್ತಾ ಇದೆ. ಯಾಕೆ ನಾಶ ಆಗ್ತಾ ಇದೆ ಅಂತ ಹೇಳಿದ್ರೆ ಮನೆಗಳನ್ನು ಕಟ್ತಾ ಇದ್ದಾರೆ. ಈಗಿನ ಅವಿಭಕ್ತ ಕುಟುಂಬಗಳಿಲ್ಲ ಯಾವಾಗಲೂ. ಇವಾಗ ಎಲ್ಲರೂ ಬೇರೆ ಬೇರೆ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಸಪ್ರೇಟ್ ಮನೆಗಳು ಬೇಕು. ಆ ಸಪ್ರೇಟ್ ಮನೆಗಳನ್ನು ಕಟ್ಕೊಳ್ಳೋದ್ರಿಂದ ಇರುವಂತಹ ಅರಣ್ಯ ಪ್ರದೇಶಗಳನ್ನು ಕಡಿದು ಹೊಸ ಮನೆಗಳನ್ನು ಕಟ್ತಾ ಇದ್ದಾರೆ. ಆಗಲೇ ಅರಣ್ಯನೂ ನಾಶ ಆಗ್ತಾ ಇದೆ. ಅವ್ರ ಮನೆ ಕಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮಣ್ಣನ್ನು ತೆಗಿತಾರೆ. ಹಾಗೂ ಈ ಮರಗಳನ್ನು ಕಡಿದು ಮನೆಗೆ ಬೇಕಾಗಿರುವಂಥ ಬಾಗಿಲು ಮತ್ತು ಮೇಲೆ ಚಾವಣಿಯನ್ನು ರೆಡಿ ಮಾಡ್ಕೊಳ್ತಾರೆ. ಆ ಒಂದು ಉದ್ದೇಶ ಆಗಿರ್ಬೋದು. ಮತ್ತು ಮನೆಯಲ್ಲಿ ಈ ಅಡುಗೆಯನ್ನು ಮಾಡೋದಕ್ಕೆ ಕಟ್ಟಿಗೆಯನ್ನು ಯೂಸ್ ಮಾಡ್ತೀವಿ, ಕಟ್ಟಿಗೆಯನ್ನು ಬಳಸ್ತೀವಿ. ಆ ಕಟ್ಟಿಗೆ ಉರುವಲಾಗಿ ಬಳಸುವುದರಿಂದ ಮತ್ತು ಈ ಥರದ ಇಟ್ಟಿಗೆ ಫ್ಯಾಕ್ಟ್ರಿಗೆ ಅವರು ಕೂಡ ಅದನ್ನು ಕಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಬಳಸ್ತಾರೆ. ಈ ಬಳಸೋದ್ರಿಂದ ಏನಾಗಿದೆ, ಅರಣ್ಯ ನಾಶ ಜಾಸ್ತಿ ಆಗ್ತಾ ಇದೆ. ಅರಣ್ಯ ನಾಶ ಜಾಸ್ತಿ ಆಗೋದ್ರಿಂದ ಈ ವಾತಾವರಣದಲ್ಲಿ ಏರಿಳಿತ ಜಾಸ್ತಿ ಆಗುತ್ತೆ. ಏರಿಳಿತ ಅಂದರೆ ಒಮ್ಮೆ ಜಾಸ್ತಿ ಮಳೆ ಬಂದು ಹೋಗ್ಬಿಡುತ್ತೆ, ಅತಿವೃಷ್ಟಿ ಆಗುತ್ತೆ. ಅತಿವೃಷ್ಟಿಯಾಗಿ ಎಲ್ಲ ಕೆರೆ, ಬಾವಿ, ನದಿ ಎಲ್ಲ ತುಂಬಿ ಊರೊಳಗಡೆ ಎಲ್ಲ ನೀರು ಬಂದು ಹೋಗ್ಬಿಡುತ್ತೆ. ಅದೇ ರೀತಿ ಅನಾವೃಷ್ಟಿ ಬರುತ್ತೆ. ಅನಾವೃಷ್ಟಿ ಅಂದರೆ ಮಳೆನೇ ಬರದೇನೆ ಈ ರೈತರು ಹಾಕಿರುವಂತಹ ವ್ಯವಸಾಯದಲ್ಲಿ ಹಾಕಿರುವಂತಹ ಫಸಲು ಕೂಡ ಬರೋದಿಲ್ಲ, ಎಲ್ಲ ಒಣಗೋಗ್ಬಿಡುತ್ತೆ. ಆವಾಗ ಬರಗಾಲ ಬರುತ್ತೆ, ಕ್ಷಾಮ ಆವರಿಸಿರುತ್ತೆ. ಈ ರೀತಿ ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಆ ರೀತಿ ಆಗಬಾರ್ದು. ನಾವೆಲ್ಲ ಇಡೀ ಜಗತ್ತೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ನಾವು ನಮ್ಮ ಕೆಲಸಗಳಿಗೆ ಅರಣ್ಯವನ್ನು ಕಟ್ ಮಾಡೋದ್ರಿಂದ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಅವುಗಳು ಬದುಕೋದಕ್ಕೆ, ಜೀವ ಉಳಿಸ್ಕೊಳ್ಳೋದಕ್ಕೆ ಏನೂ ಸಿಗ್ತಾ ಇಲ್ಲ. ಉಳಿದುಕೊಳ್ಳೋದಕ್ಕೆ ಮರಗಳಿಲ್ಲ, ಹಣ್ಣಿನ ಮರಗಳಿಲ್ಲ, ಎಲೆಗಳಿಲ್ಲ. ಮಳೆ ಇಲ್ಲ ಅಂದರೆ ಎಲ್ಲ ಮರಗಳು ಡ್ರೈ ಆಗಿ ಹೋಗ್ತವೆ, ಒಣಗೋಗ್ತವೆ. ಆಗ ಅವು ಅಲ್ಲಿ ನೆರಳು, ನೀರು ಏನೂ ಇಲ್ಲದೇ ಊರೊಳಗಡೆನೂ ಬರ್ತಾ ಇದ್ದಾವೆ. ಮೊನ್ನೆ ಇಲ್ಲಿ ರೀಸೆಂಟಾಗಿ ನೋಡ್ಬೋದು, ಬೆಂಗಳೂರಲ್ಲಿ ಒಂದು ಸ್ಕೂಲಲ್ಲಿ ಚಿರತೆ ಕೂಡ ಬಂದಿತ್ತು. ಈ ರೀತಿ ಯಾಕೆ ಆಗ್ತಾ ಇದೆ ಅಂದರೆ ಮನುಷ್ಯನ ದುರ್ವರ್ತನೆಯಿಂದ, ಅಹಂಗಾರಿಕೆಯಿಂದ. ಅವುಗಳನ್ನೆಲ್ಲ ಬಿಡಬೇಕು. ಮುಂದಿನ ಜನಾಂಗದವರಿಗೆ ನಾವು ನಮ್ಮ ಇಡೀ ಈ ಪ್ರಕೃತಿಯನ್ನು ನೋಡಬೇಕಾದ್ರೆ ನಾವು ಮರಗಳನ್ನು ನೆಡಬೇಕು. ಪ್ರತಿಯೊಬ್ಬರು ಒಂದು ಮರವನ್ನು ಕಡಿಯೋದಕ್ಕೆ ಮುಂಚೆ ನಾವು ಇನ್ನೊಂದು ಮರವನ್ನು ನೆಟ್ಟು ಬಿಟ್ಟು ಆಮೇಲೆ ಕಡಿಬೇಕು, ಏನಾದರೂ ಅವಶ್ಯಕತೆ ಇದ್ದರೆ. ಹಾಗೆ ಈ ಮರಗಳಿಂದ ನಮಗೆ ಎಷ್ಟೋ ಔಷಧಿಗಳನ್ನು ತಯಾರು ಮಾಡ್ತಾರೆ. ಈಗ ಅದು ಔಷಧಿಗಳು ಕೂಡ ಎಲ್ಲ ಟೆಕ್ನಾಲಜಿ ಮೂಲಕ ಯೂಸ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ನಾವುಗಳು ಈ ಒಂದು ಅರಣ್ಯವನ್ನು ಉಳಿಸುವಂಥ ಸಲುವಾಗಿ ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಅದನ್ನು ನಾವು ಜೂನ್ 5ನೇ ತಾರೀಕು ಆಚರಣೆ ಮಾಡ್ತೀವಿ. ನಮ್ಮ ಕರ್ನಾಟಕ, ಭಾರತ ಹಾಗೂ
ಇಡೀ ವಿಶ್ವದಲ್ಲಿ, ವರ್ಲ್ಡಲ್ಲಿ ಎಲ್ಲರೂ ಕೂಡ ಜೂನ್ 5ನೇ ತಾರೀಕಂದು ನಾವು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅಂದು ನಾವು ಶಾಲಾ ಕಾಲೇಜುಗಳು ಮತ್ತು NGOsಗಳು, ಸಾರ್ವಜನಿಕ ಸಂಘ ಸಂಸ್ಥೆಗಳು ಆ ಸ್ಥಳಗಳಲ್ಲಿ ಈ ಸಸಿಗಳನ್ನು ನೀಡುವಂತಹ ಕಾರ್ಯ, ಜನರಿಗೆ ಸಸಿಗಳನ್ನು ಬೆಳೀಲಿ ಅಂತ ಫ್ರೀಯಾಗಿ ದಾನವನ್ನು ನೀಡುವಂತಕ್ಕಂಥದ್ದು. ಹಾಗೆಯೇ ಕೆಲವೊಂದು ಏರಿಯಾಗಳನ್ನು ಚಾಯ್ಸ್ ಮಾಡಿ ಅಲ್ಲಿ ನೋಡಿ ಆ ಸಸಿಗಳನ್ನು ನೆಡತಕ್ಕಂಥದ್ದು, ಒಣಗೋಗಿರೋ ಮರಗಳಿಗೆ ನೀರು ಉಣಿಸ್ತಕ್ಕಂಥದ್ದು, ಅಥವಾ ಯಾರಾದರೂ ಮರಗಳನ್ನು ಕಡಿತಾ ಇದ್ದರೆ ಅಲ್ಲೋಗಿ ಪ್ರೊಟೆಕ್ಷನ್ ಮಾಡಿ ಅಲ್ಲಿ ಗಲಾಟೆಯನ್ನು ಮಾಡಿ ಆ ಮರ ಕಡಿಯೋದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದು. ಮತ್ತು ವಿದ್ಯಾರ್ಥಿಗಳ ಒಂದು ಜಾಥವನ್ನು ಏರ್ಪಡಿಸಿ ಅವರಲ್ಲೂ ಕೂಡ ಪರಿಸರವನ್ನು ರಕ್ಷಣೆ ಮಾಡೋದಂತಹ ಸಾರ್ವಜನಿಕ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂಥದ್ದು. ಇವುಗಳೆಲ್ಲ ಬರೀ ಒಬ್ಬರಿಂದ ಸಾಲದು, ಎಲ್ಲರೂ ಕೂಡ ಇವುಗಳನ್ನು ಭಾಗಿಯಾಗಿ ಎಲ್ಲರೂ ಕೂಡ ಮಾಡಬೇಕು ಈ ಕೆಲಸಗಳನ್ನು. ಹಾಗೆಯೇ ಪ್ರತಿಯೊಬ್ಬರು ತಮ್ಮ ಮನೆಯ ಹಿತ್ತಲಲ್ಲಿ, ತಮ್ಮ ಮನೆಯಲ್ಲಿ ಮುಂದೆ ಇರುವಂತಹ ಜಾಗದಲ್ಲಿ ಅವ್ರಿಗೆ ಬೇಕಾಗಿರತಕ್ಕಂಥ ತರಕಾರಿಗಳನ್ನು ಅಥವಾ ಈ ಥರದ ಮನೆಗೆ ನೆರಳು ಕೊಡ್ತಕ್ಕಂಥ ಅಥವಾ ಹಣ್ಣು ಕೊಡ್ತಕ್ಕಂಥ ಕೆಲವೊಂದು ಹಣ್ಣಿನ ಬೀಜಗಳನ್ನು ಅಲ್ಲಿ ತಂದು ಹಾಕಿದಾಗ ಅವುಗಳನ್ನು ಸ್ವಲ್ಪ ಬೆಳೆಸಿ ನಿಮ್ಮಷ್ಟಕ್ಕೆ ನೀವು ನೋಡಿಕೊಂಡ್ರೆ ನಿಮ್ಮ ಏರಿಯಾ ತಂಪಾಗಿರುತ್ತೆ. ನೀವು ಒಬ್ಬರು ಮನೆಯವ್ರು ಮಾಡಿದ್ರೆ ಅದನ್ನು ಬೇರೆಯವ್ರು ನೋಡ್ತಾರೆ, ಇಡೀ ಊರೇ ತಂಪಾಗುತ್ತೆ. ಅದೇ ರೀತಿ ಬೇರೆ ಬೇರೆ ಹಳ್ಳಿಗಳು ಮಾಡಿದ್ರೆ ಇಡೀ ದೇಶವೇ ತಂಪಾಗಿರುತ್ತೆ. ಆಗ ಮಳೆ ಬೆಳೆ ಚೆನ್ನಾಗಿರುತ್ತೆ, ರೈತರು ಕೂಡ ಚೆನ್ನಾಗಿ ಜೀವನವನ್ನು ಮಾಡಬಹುದು. ಈ ರೀತಿಯಾಗಿ ನಾವು ಒಂದಲ್ಲ ಒಂದು ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಈಗ ನೀವು ಕೆಲವೊಬ್ಬರು ಆ ಜೂನ್ 5ನೇ ತಾರೀಕು ಬರೀ ಸಸಿಗಳನ್ನು ನೆಟ್ಬಿಟ್ಟು ಅಲ್ಲಿಗೆ ಬಿಟ್ಟರೆ ಅದು ಅವ್ರ ಕೆಲಸ ಮುಗಿದಂಗೆ ಅಲ್ಲ. ಆ ಸಸಿಗಳಿಗೆ ನೀರುಣಿಸಿ ಬೆಳೆಸಿ ದೊಡ್ಡವಾಗೋವರೆಗೂ ಅವುಗಳನ್ನು ಕೇರ್ ತಗೊಳ್ಬೇಕು, ಅವುಗಳನ್ನು ನೋಡ್ಕೊಳ್ಬೇಕು. ಆಗಲೇ ನಮಗೆ ಒಂದು ಪ್ರಕೃತಿಗೆ ನ್ಯಾಯ ದೊರಕಿಸಿ ಕೊಟ್ಟಂಗಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಶಪಥ ಮಾಡೋಣ, ಇನ್ನು ಮೇಲೆ ನಾವು ಬರೀ ಜೂನ್ 5ನೇ ತಾರೀಕಲ್ಲ, ಇಡೀ ವರ್ಷ ಪೂರ್ತಿ ನಮಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಎಲ್ಲ ಮರಗಳನ್ನು, ಎಲ್ಲ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡುತ್ತಾ ನಾವು ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತಾ ನಮ್ಮ ಜೀವನ ಮತ್ತು ಪ್ರಾಣಿಗಳ ಇಡೀ ವಿಶ್ವದ ಶಾಂತಿಯನ್ನು, ಅವರ ಒಂದು ಏಳಿಗೆಯನ್ನು ಬಯಸ್ತಾ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಅರಣ್ಯ ಸಂಪತ್ತನ್ನು ಉಳಿಸೋಣ, ಪರಿಸರವನ್ನು ಉಳಿಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಬನ್ನಿ, ಪರಿಸರ ದಿನಾಚರಣೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಲ್ಲಿ ಮೊದಲಿಗೆ ಪದಗಳ ಅರ್ಥ, ಮೀನಿಂಗ್ಸನ್ನು ನೋಡೋಣ. ಪರಿಸರ, ಮೊದಲನೇದು ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತು ಪ್ರಾಣಿಗಳು, ನಮ್ಮ ಸುತ್ತಮುತ್ತವಿರುವಂಥದ್ದು. ನಮ್ಮ ಸುತ್ತ ಏನೇನಿದೆ ಅದೆಲ್ಲದನ್ನು ನಾವು ಪರಿಸರ ಅಂತೀವಿ. ನಮ್ಮ ಸುತ್ತವಿರುವುದು ಅದನ್ನು ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಎನ್ವಿರಾನ್ಮೆಂಟ್. ಎರಡನೇದು ನೋಡಿ ಕರ್ತವ್ಯ ಅಂತ ಹೇಳಿದ್ರೆ ಜವಾಬ್ದಾರಿ. ಅದನ್ನು ಡ್ಯೂಟಿ ಅಂತ ಹೇಳ್ತೀವಿ. ಮೂರನೆಯದು ಘೋಷಿಸು, ಗಟ್ಟಿಯಾಗಿ ಹೇಳು, ಆದೇಶ ಹೊರಡಿಸು. ಹೇಳು ಅಥವಾ ಆದೇಶ ಹೊರಡಿಸು, ಅದನ್ನು ನಾವು ಡಿಕ್ಲೇರ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ನೋಡಿ ಆಮ್ಲಜನಕ ಅಂದರೆ ಪ್ರಾಣವಾಯು. ಇದನ್ನು ನಾವು ಆಕ್ಸಿಜನ್ ಅಂತ ಹೇಳ್ತೀವಿ. ಇನ್ನು ಐದನೇದು ನೋಡಿ ಹಮ್ಮಿಕೊಳ್ಳು, ಕಾರ್ಯಕ್ರಮವನ್ನು ಹಾಕಿಕೊಳ್ಳು ಅಂತಕ್ಕಂಥದ್ದು. ಹಾಕಿಕೊಳ್ಳು, ಇದನ್ನು ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ. ಆರನೇದು ನೋಡಿ ಹಂಚು, ಕೊಡು.
ಡಿಸ್ಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಡಿಸ್ಟ್ರಿಬ್ಯೂಟ್. ಸೆವೆಂತ್ ನೋಡಿ, ಹಾಳು ಮಾಡು. ಹಾಳು ಮಾಡು ಅಂದರೆ ನಾಶ ಮಾಡು, ನಾಶ, ಇಲ್ಲದಂತೆ ಮಾಡು, ಅದನ್ನು ನಾವು ಡೆಸ್ಟ್ರಾಯ್ ಅಂತ ಹೇಳ್ತೀವಿ. ಡೆಸ್ಟ್ರಾಯ್. ಎಂಟನೇದು ನೋಡಿ, ಕೃಷಿ. ಕೃಷಿ ಅಂದರೆ ವ್ಯವಸಾಯ ಅಥವಾ ಬೇಸಾಯ. ಇದನ್ನು ಹಳ್ಳಿ ಲ್ಯಾಂಗ್ವೇಜಲ್ಲಿ ಬೇಸಾಯ ಅಂತೀವಿ. ಬೇಸಾಯ, ಅಗ್ರಿಕಲ್ಚರ್. ಅಗ್ರಿಕಲ್ಚರ್. ಮತ್ತೊಮ್ಮೆ ನೋಡಿ, ಪರಿಸರ ನಮ್ಮ ಸುತ್ತವಿರುವಂಥದ್ದು, ಎನ್ವಿರಾನ್ಮೆಂಟ್. ಕರ್ತವ್ಯ, ಜವಾಬ್ದಾರಿ, ಡ್ಯೂಟಿ. ಘೋಷಿಸು, ಗಟ್ಟಿಯಾಗಿ ಹೇಳು ಆರ್ ಹೊರಡಿಸು, ಡಿಕ್ಲೇರ್. ಆಮ್ಲಜನಕ, ಪ್ರಾಣವಾಯು, ಆಕ್ಸಿಜನ್. ಹಮ್ಮಿಕೊಳ್ಳು, ಹಾಕಿಕೊಳ್ಳು, ಪ್ಲ್ಯಾನಿಂಗ್. ಹಂಚು, ನೀಡು ಆರ್ ಕೊಡು, ಡಿಸ್ಟ್ರಿಬ್ಯೂಟ್. ಹಾಳು ಮಾಡು, ನಾಶ, ಡೆಸ್ಟ್ರಾಯ್. ಕೃಷಿ, ಬೇಸಾಯ, ಅಗ್ರಿಕಲ್ಚರ್.